ಅಕ್ಷರ ಮನೆ ಅಡುಗೆಗೆ ಸ್ವಾಗತ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಪುಂಡೆ ಪಲ್ಯ ಚಿಕನ್. ಇದನ್ನು ಗೋಂಗೂರ ಚಿಕನ್ ಅಂತಲೂ ಕರೀತಾರೆ. ಇದಕ್ಕೆ ಬೇಕಾಗಿರೋದು ಚಕ್ಕೆ, ಯಾಲಕ್ಕಿ, ಲವಂಗ, ಪಲಾವ್ ಎಲೆ, 2 ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, 2 ಮೀಡಿಯಮ್ ಟೊಮೊಟೊ, 3 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ. ಇಲ್ಲಿ ನಾನು 1 kg ಚಿಕನಿಗೆ 3 ಕಟ್ಟು ಪುಂಡೆ ಪಲ್ಯನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. 1 kg ಚಿಕನ್. ಒಂದು ಪಾತ್ರೆಯಲ್ಲಿ 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ಮಸಾಲ ಪದಾರ್ಥನ ಎಣ್ಣೆಲ್ಲಿ ಹಾಕ್ಕೋಬೇಕು. ಇದಕ್ಕೇನೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕಿ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು. ನೋಡಿ, ಈರುಳ್ಳಿ ಈ ಥರ ಬ್ರೌನ್ ಆದಮೇಲೆ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಬೇಯಕ್ಕೆ ಬಿಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೇನೆ ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಂಡು ಅರಿಶಿನ ಪುಡಿ ಹಾಕಿ 2 ಚಮಚ, ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಇದಕ್ಕೇನೆ ಅಚ್ಚ ಖಾರದ ಪುಡಿ ಸೇರಿಸ್ತೀನಿ. ನಿಮಗೆ ಖಾರ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಳಿ. ಗರಂ ಮಸಾಲ 1 ಟೀ ಸ್ಪೂನ್. ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಇದಾದಮೇಲೆ ಇದಕ್ಕೆ ನಾವಿವಾಗ ಪುಂಡೆ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಚೆನ್ನಾಗಿ ಅದು ನೀರಿನಂಶ, ಸೊಪ್ಪಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ನಾವು ಅದನ್ನು ಬೇಯಕ್ಕೆ ಬಿಡಬೇಕು. 15 ನಿಮಿಷ ಚೆನ್ನಾಗಿ ಬೇಯಿದ್ರೆ ಗ್ರೇವಿ ಚೆನ್ನಾಗಿ ರೆಡಿಯಾಗುತ್ತೆ. ಈ ಪುಂಡೆ ಪಲ್ಯ ಚಟ್ನಿ ಥರ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಮ್ಮ ಮನೆ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಮನೆ ಸುತ್ತಮುತ್ತ ಯಾವ ಥರ ವೆದರ್ ಇದೆ ನೋಡಿ. ಇವತ್ತು ತುಂಬ ಗ್ರೀನಿಶ್ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಈ ಥರ ಪುಂಡೆ ಸೊಪ್ಪೆಲ್ಲ ಎಣ್ಣೆಲಿ ಚೆನ್ನಾಗಿ ಬೇಯಬೇಕು. ಇನ್ನೊಂದು 5 ನಿಮಿಷ ಇನ್ನೂ ಚೆನ್ನಾಗಿ ಬೇಯಲಿ. ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಹೊರಗಡೆ ಬಂದಮೇಲೆ ಅದು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಚಟ್ನಿ ಥರ, ಸೊಪ್ಪೆಲ್ಲ ಚಟ್ನಿ ಥರ ಆಗಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆ ಇದಕ್ಕೇ ನಾವು ಚಿಕನ್ ಸೇರಿಸ್ಕೊತಿದ್ದೀನಿ. ಇವಾಗ ಚಿಕನ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 15ರಿಂದ 20 ನಿಮಿಷ ಮಸಾಲ ಜೊತೆ ಚಿಕನ್ ಬೇಯೋದಕ್ಕೆ ಬಿಟ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಕಲಿಸ್ತಿದ್ದೀನಿ. ಚೆನ್ನಾಗಿ ಬೇಯಲಿ. ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮುಂಚೆ ನಾವು ಉಪ್ಪು ಹಾಕಿರ್ತೀವಲ್ವ, ಇಲ್ಲಿ ಉಪ್ಪು ನೋಡಿಕೊಂಡು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು 15ರಿಂದ 20 ನಿಮಿಷದವರೆಗೂ ಚಿಕನ್ ಚೆನ್ನಾಗಿ ಬೇಯಬೇಕು. ಈ ಥರ ಕಲಿಸ್ಕೊಂಡು ತಳ ಹಿಡಿದೇ ಥರ ಆಗಾಗ ಸ್ವಲ್ಪ ನೋಡಿಕೊಂಡು ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಇನ್ನೂ ಸ್ವಲ್ಪ ಚಿಕನ್ ಇನ್ನೂ ಕುದಿಬೇಕು. ನೋಡಿ, ಈಗ ರೆಡಿ ಆಗ್ತಿದೆ ಅಲ್ವಾ? ಈ ಥರ ಎಣ್ಣೆ ಎಲ್ಲ ಬಂದರೆ ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಸಿಂಪಲ್ ಆಗಿರೋ ರುಚಿಕರವಾದ ಪುಂಡೆ ಸೊಪ್ಪಿನ ಚಿಕನ್ ರೆಡಿಯಾಗಿದೆ. ನೀವು ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ.